ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟೆಂಟಾಗಿ ನಿಮಗೆ ಬಡ್ಡಿ ಇಲ್ದಂಗೆ 10,000 ರೂಪಾಯಿವರೆಗೂ ಸಾಲ ಕೊಡುವಂಥ ಒಂದು ಲೋನ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಅಷ್ಟೇ ಅಲ್ಲ, ಈ ಅಪ್ಲಿಕೇಶನಲ್ಲಿ 3,000 ರೂಪಾಯಿಂದ 5 ಲಕ್ಷ ರೂಪಾಯಿವರೆಗೂ ಸಾಲ ಅನ್ನೋದಾದರೆ ಕೊಡ್ತಾರೆ. ಅದು ಬಡ್ಡಿಗೆ ಆಗಿರುತ್ತೆ. ನೀವು ಬಡ್ಡಿ ಇಲ್ದಂಗೆ 10,000 ರೂಪಾಯಿವರೆಗೂ ಸಾಲ ಅನ್ನೋದು ಪಡ್ಕೋಬೋದು. ಯಾವ ಥರ ಅಂತ ತಿಳಿಸ್ಕೊಡ್ತೀನಿ. ಸೊ ಎಂಡ್ವರೆಗೂ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋದಾದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಅನ್ನೋದು ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹಾಲಂತ ಪ್ರೆಸ್ ಮಾಡಿದ್ರೆ ನಾವು ವಿಡಿಯೋ ಹಾಕಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಅನ್ನೋದು ಸಿಗುತ್ತೆ. ಹಾಗೆ ತಪ್ಪದೆ ವಿಡಿಯೋಗೊಂದು ಲೈಕ್ ಅನ್ನೋದು ಮಾಡಿ. ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಸೂಪರ್ ಅಂತ ಕಮೆಂಟ್ ಮಾಡಿ ಸೆಂಡ್ ಮಾಡಿ ಫ್ರೆಂಡ್ಸ್. ಮೊದಲಿಗೆ ಅಪ್ಲಿಕೇಶನ್ನ ಓಪನ್ ಮಾಡಿದ್ರೆ ನಿಮಗೆ ಈ ಥರ ಇಂಟರ್ಫೇಸ್ ಅನ್ನೋದು ಕಾಣಿಸುತ್ತೆ. ಈಗ ಅಪ್ ಟು 15,000 ರೂಪಾಯಿವರೆಗೂ ಸಾಲ ಕೊಡ್ತಿದ್ದಾರಂತೆ. ನಾನು ಮೊದಲೇ ನಿಮಗೆ 10,000 ರೂಪಾಯಿ ಅಂತ ಹೇಳಿದೆ. ಈಗ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ರೆಡಿಟ್ ಲೈನ್ ನೋಡೋದಾದ್ರೆ ನಿಮಗೆ ಬಡ್ಡಿಗೆ ಬೇಕು ಅನ್ನೋದಾದ್ರೆ ನಿಮಗೆ 5 ಲಕ್ಷ ರೂಪಾಯಿವರೆಗೂ ನಿಮಗೆ ಸಾಲ ಅನ್ನೋದಾದ್ರೆ ಕೊಡ್ತಿದ್ದಾರಂತೆ. ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಅಂತಂತ ಎಲ್ಲ ನಿಮಗೆ ತೋರಿಸಿದೆ. ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಎಷ್ಟು ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ಸಿಗುತ್ತೆ ಅಂತಂತ ಹೇಳ್ಬಿಟ್ಟು ಇಲ್ಲೇ ತೋರಿಸಿದೆ. ಈಗ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಇಲ್ಲಿ ಕಾಣಿಸ್ತಿರ್ಬೋದು, ನೋಡ್ಕೋಬೋದು 10,000 ರೂಪಾಯಿ 7%, 10,000 ರೂಪಾಯಿ 7% ಮತ್ತು 5 ಲಕ್ಷ ಅಂತ ತೋರಿಸಿದೆ. ಈಗ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅನ್ನೋದಾದರೆ ನಿಮ್ಮ ಮೊಬೈಲ್ ನಂಬರ್ ಅನ್ನೋದು ಕೇಳುತ್ತೆ. ಮೊಬೈಲ್ ನಂಬರ್ ಕೊಟ್ಬಿಟ್ಟು ರಿಜಿಸ್ಟರ್ ಅನ್ನೋದು ಹಾಕಬೇಕಾಗುತ್ತೆ. ನಾನು ನನ್ನ ಮೊಬೈಲ್ ನಂಬರ್ನ ಆಲ್ರೆಡಿ ಕೊಟ್ಟಿದ್ದೀನಿ. ಜಸ್ಟ್ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿಕೊಂಡು ನಾನು ಮೊಬೈಲ್ ನಂಬರ್ ಅನ್ನೋದು ಎಂಟರ್ ಮಾಡ್ತಿದ್ದೀನಿ. ನೋಡ್ಕೋಬಹುದು. ನೀವು ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡಿಬಿಟ್ಟು ಲಾಗಿನ್ ಅನ್ನೋದು ಮಾಡ್ಕೊಳ್ಳಿ. ಫ್ರೆಂಡ್ಸ್, OTP ಎಂಟರ್ ಮಾಡಿದ ತಕ್ಷಣ ಕೆಲವೊಂದು ಪರ್ಮಿಷನ್ಸ್ ಅನ್ನೋದು ಕೇಳುತ್ತೆ. ಇಲ್ಲಿ ಕಂಟಿನ್ಯೂ ಟು ಪರ್ಮಿಷನ್ಸ್ ಅಂತ ಒಂದು ಆಪ್ಷನ್ ಕಾಣ್ತಿದೆಯಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡಿಕೊಂಡು ಕೆಲವೊಂದು ಪರ್ಮಿಷನ್ಸ್ ಅನ್ನೋದು ಅಕ್ಸೆಪ್ಟ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಹಲೋ ಅಂತ ಕೊಟ್ಟಿದ್ದೀರಾ ಅನ್ನೋದಾದ್ರೆ ಅಪ್ಲಿಕೇಶನ್ ಅನ್ನೋದು ಓಪನ್ ಆಗುತ್ತೆ. ನನಗೆ ಈ ಅಪ್ಲಿಕೇಶನ್ ಅಲ್ಲಿ 600 ರೂಪಾಯಿವರೆಗೂ ಲಿಮಿಟ್ ಅನ್ನೋದು ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ಗೆಟ್ ಅಪ್ ಟು ಕ್ರೆಡಿಟ್ ಅಂತ 2 ಲಕ್ಷ ರೂಪಾಯಿವರೆಗೂ ಇದೆಯಲ್ವಾ, ಇದನ್ನ ಆಕ್ಟಿವೇಟ್ ಮಾಡೋದು ಹೆಂಗೆ ಅಂತ ತಿಳಿಸ್ಕೊಡ್ತೀನಿ. ಜಸ್ಟ್ ಆಕ್ಟಿವೇಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಗೋ ಟು ವೆಬ್ಸೈಟ್ ಅಂತ ಇರುತ್ತೆ. ಆ ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವು ಆರಾಮಾಗಿ ಸಾಲ ಅನ್ನೋದು ಪಡ್ಕೋಬಹುದು ಗೈಸ್, ಅದ್ರ ಮುಖಾಂತರ. ಸೊ ಇಲ್ಲಿ ನೋಡ್ಕೋಬಹುದು ವೈಟ್ ಲಿಸ್ಟ್ ಅಲ್ಲಿ ಇದೆ. ಯಾಕೆ ಅಂತ ನೋಡೋದಾದ್ರೆ ಇಲ್ಲಿ KYC ಫೇಲ್ಡ್ ಆಗಿರೋದಕ್ಕೆ ನಂದು ವೈಟ್ ಲಿಸ್ಟ್ ಅಲ್ಲೇ ಹಂಗೆ ಇದೆ. ಸೊ ಅದನ್ನು ನಾನು ಮತ್ತೆ ಸರಿಪಡಿಸ್ಕೋಬೋದು. ನಾನು KYC ಅನ್ನೋದು ಅಪ್ಲೋಡ್ ಮಾಡಿಬಿಟ್ಟು ಆಧಾರ್ ಕಾರ್ಡು, ಪಾನ್ ಕಾರ್ಡ್ ಅಪ್ಲೋಡ್ ಮಾಡಿಬಿಟ್ಟು ನಿಮಗೆ ಇಲ್ಲಿ ಲಿಮಿಟ್ ಅನ್ನೋದು ಬರುತ್ತೆ. ಅದರ ಮುಖಾಂತರ ನೀವು ಆರಾಮಾಗಿ ಯೂಸ್ ಅನ್ನೋದು ಮಾಡ್ಕೋಬೋದು. ಪೇ ಬಾರೋ ಅಂತ ಇಲ್ಲೇ ನಿಮಗೆ ಕಾಣಿಸ್ತಿರುತ್ತೆ. ಸೊ ಇದು 2 ಲಕ್ಷ ರೂಪಾಯಿವರೆಗೂ ಇದೆ. ಸೊ ಇದನ್ನು ಆಕ್ಟಿವೇಟ್ ಮಾಡಿಕೊಂಡು ಆರಾಮಾಗಿ ಯೂಸ್ ಅನ್ನೋದು ಮಾಡ್ಕೋಬೋದು. ಇಲ್ಲೇ EMI ಕ್ಯಾಲ್ಕುಲೇಟರ್ ಅಂತ ಒಂದು ಆಪ್ಷನ್ ಕಾಣುತ್ತೆ. EMI ಸಮೇತ ಕ್ಯಾಲ್ಕುಲೇಟ್ ಇಲ್ಲೇ ನೀವು ಮಾಡ್ಕೋಬೋದು. ಸೊ ನಿಮಗೆ ಇಲ್ಲಿ ಕಾಣಿಸ್ತಿರ್ಬೋದು, ನೀವು 1 ಲಕ್ಷ ಸಾಲ ತಗೊಂಡ್ರೆ ಎಷ್ಟು ಬಡ್ಡಿ ಬೀಳುತ್ತೆ ಅಂತಂತ ಎಲ್ಲ ನಿಮಗೆ ಇಲ್ಲೇ ಆಪ್ಷನ್ಸ್ ಅನ್ನೋದು ತೋರಿಸುತ್ತೆ. ಈಗ ನಾನು 1 ಲಕ್ಷ ಸೆಟ್ ಮಾಡ್ತಿದ್ದೀನಿ. 13% ಇಂಟ್ರೆಸ್ಟ್ ರೇಟ್ ಅನ್ನೋದು ಇರುತ್ತೆ. ಟೆನ್ಯೂರ್ 6 ತಿಂಗಳು ತೊಗೊಂಡಿದ್ದೀನಿ ಅನ್ನೋದಾದರೆ ಎಷ್ಟೆಷ್ಟು ಇಂಟ್ರೆಸ್ಟ್ ರೇಟ್ ಕಟ್ಟಬೇಕಾಗುತ್ತೆ, ಟೋಟಲ್ ನಾನು ಎಷ್ಟು ಕಟ್ಟಬೇಕಾಗುತ್ತೆ ಅಂತ ಇಲ್ಲೇ ನಮಗೆ ತಿಳಿಸ್ಕೊಡ್ತಿದ್ದಾರೆ. ನೋಡ್ಕೋಬಹುದು, ನಿಮಗೆ ಕಾಣಿಸ್ತಿದೆ ಅನ್ಸುತ್ತೆ. ಅಕಸ್ಮಾತ್ ಈ ಅಪ್ಲಿಕೇಶನ್ ಅಲ್ಲಿ ನಿಮಗೆ ಸಾಲ ಸಿಗ್ಲಿಲ್ಲ ಅನ್ನೋದಾದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅನ್ನೋದು ಓಪನ್ ಮಾಡ್ಕೋಬೇಕಾಗುತ್ತೆ. ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅನ್ನೋದಾದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅನ್ನೋದು ಓಪನ್ ಆಗುತ್ತೆ. ಇಲ್ಲಿ ಬೆಸ್ಟ್ ಲೋನ್ ಆಪ್ ಲಿಂಕ್ ಅಂತ ಕೊಟ್ಟಿರ್ತೀನಿ. ಈ ಅಪ್ಲಿಕೇಶನ್ ಅಲ್ಲಿ 1,000 ರೂಪಾಯಿಂದ ನಿಮಗೆ 1 ಲಕ್ಷ ರೂಪಾಯಿವರೆಗೂ ಸಾಲ ಅನ್ನೋದಾದ್ರೆ ಕೊಡ್ತಾರೆ. ಈ ಅಪ್ಲಿಕೇಶನ್ ಒಂದ್ಸಲ ಟ್ರೈ ಮಾಡಿ ನೋಡಿ. ಇನ್ನು ಮೈನ್ ಅಪ್ಲಿಕೇಶನ್ ವಿಚಾರಕ್ಕೆ ಬರೋದಾದ್ರೆ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ಏನೇನಿದೆ ಅಂತ ತಿಳಿಸ್ಕೊಡ್ತೀನಿ. 10,000 ರೂಪಾಯಿ ನೀವೇನಾದರೂ ಸಾಲ ತಗೊಂತಿದ್ದೀರಾ 30 ದಿನ ಅಂತಂದ್ರೆ ಅದಕ್ಕೆ ಬಡ್ಡಿ ಅನ್ನೋದು ಇರೋದಿಲ್ಲ. 10,000 ರೂಪಾಯಿ ಮೇಲೆ ನೀವು ಪರ್ಸನಲ್ ಲೋನ್ ಏನಾದರೂ ತಗೊಂತಿದ್ದೀರಾ ಅನ್ನೋದಾದ್ರೆ 3,000 ರೂಪಾಯಿಂದ 5 ಲಕ್ಷ ರೂಪಾಯಿವರೆಗೂ ಕೊಡ್ತಾರೆ ನಿಮಗೆ ಸಾಲ ಅನ್ನೋದು. ನಾನು ಮೊದಲೇ ಹೇಳಿರೋ ರೀತಿ ಇಂಟ್ರೆಸ್ಟ್ ರೇಟ್ ನೋಡೋದಾದ್ರೆ 12% ಇಂದ 36% ಅನ್ನೋದು ಇರುತ್ತೆ. APR ರೇಂಜ್ ನೋಡೋದಾದ್ರೆ 10% ಇಂದ 70% ವರೆಗೂ ಇರುತ್ತೆ. EMI ಟೆನ್ಯೂರ್ ನೋಡೋದಾದ್ರೆ 3 ತಿಂಗಳಿಂದ 36 ತಿಂಗಳವರೆಗೂ ಅನ್ನೋದು ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ 1 ಲಕ್ಷ ಸಾಲ ತಗೊಂತಿದ್ದೀರಾ, 1 ವರ್ಷ ನೀವೇನಾದರೂ ಟೆನ್ಯೂರ್ ತೊಗೊಂಡಿದ್ದೀರಾ ಅನ್ನೋದಾದರೆ ಸೊ 13% ಇಂಟ್ರೆಸ್ಟ್ ರೇಟ್ ಥರ ಕ್ಯಾಲ್ಕುಲೇಟ್ ಮಾಡಿದ್ರೆ ಪ್ರೊಸೆಸಿಂಗ್ ಫೀಸು 2,000 ರೂಪಾಯಿ, 360 ರೂಪಾಯಿ GST ಅಂತ ಚಾರ್ಜ್ ಮಾಡ್ತಾರೆ. ಟೋಟಲ್ 2,360 ರೂಪಾಯಿ ಅನ್ನೋದು ನಿಮಗೆ ಚಾರ್ಜ್ ಅನ್ನೋದು ಮಾಡ್ತಾರೆ. ಇಲ್ಲಿ ಲೈನ್ ಸೆಟಪ್ ಫೀಸ್ ಅಂತ ಹೇಳ್ಬಿಟ್ಟು 1,000 ರೂಪಾಯಿ ಅನ್ನೋದು ಕಟ್ ಮಾಡ್ಕೊತಾರೆ. ಇಲ್ಲಿ ನೋಡ್ಕೋಬಹುದು ಇಂಟ್ರೆಸ್ಟ್ ರೇಟ್ ನೋಡೋದಾದ್ರೆ 7,181 ರೂಪಾಯಿ ಅನ್ನೋದು ಇಂಟ್ರೆಸ್ಟ್ ರೇಟ್ ಅನ್ನೋದು ಬೀಳುತ್ತೆ. ಪ್ರತಿ ತಿಂಗಳು EMI 8,932 ರೂಪಾಯಿ ಅನ್ನೋದು ಪೇ ಮಾಡ್ಕೋಬೇಕಾಗುತ್ತೆ. ಟೋಟಲ್ ನೀವು ಪೇ ಮಾಡಬೇಕಾಗಿರೋದು 1,10,000 ರೂಪಾಯಿ ಅನ್ನೋದು ನೀವು ಟೋಟಲ್ ರಿಪೇಮೆಂಟ್ ಅನ್ನೋದು ಮಾಡಬೇಕಾಗುತ್ತೆ ಗೈಸ್ ಈ ಒಂದು ಲೋನ್ ಅಪ್ಲಿಕೇಶನ್ಗೆ. ಸೊ ಇದು ಎಲ್ಲ ನಿಮಗೆ ಇಷ್ಟ ಆದರೆ ಮಾತ್ರ ಈ ಅಪ್ಲಿಕೇಶನಲ್ಲಿ ಸಾಲ ತಗೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲ ಅಂತಂದರೆ ತೊಗೊಳಕ್ಕೆ ಹೋಗ್ಬೇಡಿ. ಯಾಕಂದರೆ ನಿಮಗೆ ಇಂಟ್ರೆಸ್ಟ್ ರೇಟ್ ಓಕೆ ಆಯಿತು ಅಂತಂದರೆ ಮಾತ್ರ ತೊಗೊಳ್ಳಿ. 4.1 ರೇಟಿಂಗ್ಸ್ ಇದೆ, 1 ಮಿಲಿಯನ್ ಪ್ಲಸ್ ಡೌನ್ಲೋಡ್ಸ್ ಇದೆ. ಸೊ ಅಪ್ಲಿಕೇಶನು ನಿಮಗೆ ಪ್ಲೇಸ್ಟೋರಲ್ಲಿ ಅವೈಲಬಲ್ ಇದೆ. ಫ್ರೀ ಪೇ ಅಂತ ಸರ್ಚ್ ಮಾಡಿದ್ರೆ ಸಿಗುತ್ತೆ ಗೈಸ್. ಸೊ ಗೈಸ್ ಇಷ್ಟು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.